ಹೇಳ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ಆ ಸುದೀಪ್ ಅಣ್ಣ ಮತ್ತೆ ದರ್ಶನ್ ಸರ್ ಈ ಒಂದು ವಿಷಯನ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮೀಡಿಯಾದವರಾಗ್ಲಿ ಯಾರಾದ್ರೆ ಈ ಒಂದು ವಿಷಯನ ಹೇಳ್ಬೇಕು. ಆ ರೀಸೆಂಟ್ ಆಗಿ ಯಾರೋ ಒಬ್ರು ಕೇಳಿದ್ರು ಅವ್ರಿಗೆ ಈ ತರ ಒಂದು ಬೆಳವಣಿಗೆ ನಡೀತಾ ಇದೆ, ಏನ್ ಹೇಳ್ತೀರಾ ಅಂತ. ಅವ್ರು ಹೇಳಿದ್ದೆ ಇಷ್ಟೇ, ಅವ್ರಿಗೊಂದಿಷ್ಟು ಫ್ಯಾನ್ಸ್ ಗಳಿರ್ತಾರೆ, ನಮ್ದು ಒಂದಿಷ್ಟು ಫ್ಯಾನ್ಸ್ ಗಳಿರ್ತಾರೆ. ಅವ್ರಿಗೊಂದು ಕುಟುಂಬ ಇದೆ, ನಮಗೂ ಒಂದು ಕುಟುಂಬ ಇದೆ. ಯಾವ ಕುಟುಂಬಗಳಿಗೂ ಬೇಜಾರು ಮಾಡೋದು ಬೇಡ ಅಂತ ಒಂದು ಇದು ಸ್ಟೇಟ್ಮೆಂಟ್ ಕೊಡ್ಬೇಕಂತಂದ್ರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಂತಂದ್ರೆ ಎಲ್ಲರಿಗೂ ಆಗಲ್ಲ ರೀ. ಆ ಮೆಚೂರ್ಡ್ ಲೆವೆಲ್ ಇರ್ಬೇಕ್ರಿ. ಆ ಮೆಚೂರ್ಡ್ ಲೆವೆಲ್ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಹೇಳ್ತಾರೆ ಆ ಫಿಲಂ ನೋಡ್ಬೇಡಿ, ಈ ಫಿಲಂ ನೋಡ್ಬೇಡಿ ಅಂತ. ಕನ್ನಡ ಫಿಲ್ಮ್ ನೋಡ್ರಿ ಅಂತ ಹೇಳೋರಿ ಬೇಕ್ರಿ. ಇವಾಗ ಅಪ್ಪು ಸರ್ ಒಂದ್ ಮಾತು ಹೇಳ್ತಾ ಇದ್ರು, ಎಲ್ಲರನ್ನು ಆ ಫ್ಯಾನ್ ಈ ಫ್ಯಾನ್ ಎಲ್ಲ ಬೇಡ, ಎಲ್ಲಾ ಫ್ಯಾನ್ ಫಸ್ಟ್ ದಿನ ಕನ್ನಡ ಫಿಲ್ಮ್ ನ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಯಾರೋ ಬಂದ್ಬಿಟ್ಟು ಏನ್ ದರ್ಶನ್ ಸರ್ ಏನಾದ್ರು ಬಾಯ್ ಬಿಟ್ಟು ಹೇಳಿದಾರ ನಿಮ್ಗೆ ಕನ್ನಡ ಫಿಲ್ಮ್ ನೋಡ್ಬೇಡ್ರಪ್ಪ, ಅವ್ರು ನೋಡ್ಬೇಡ್ರಪ್ಪ? ನೀವೆಲ್ಲ ಫ್ಯಾನ್ಸ್ ಅಂತ ಹೆಸರು ಹೇಳ್ಕೊಂಡು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಕೊಂಡು ಅವ್ರ ಹೆಸರನ್ನ ಕೆಡಿಸ್ತೀರಲ್ರಿ. ದರ್ಶನ್ ಸರ್ ಯಾವತ್ತು ಹೇಳಿಲ್ಲ ರೀ. ಸುದೀಪ್ ಸರ್ ಇವತ್ತು ದರ್ಶನ್ ಸರ್ ನ ಬಿಟ್ಕೊಟ್ಟಿ